ಭಾರತದಲ್ಲಿ ಈಗ ಇಂಡಿಗೋ ಫ್ಲೈಟ್ ಹಿಡಿಯೋದು ಒಂದು ದೊಡ್ಡ ಟಾಸ್ಕ್ ಆಗಿದೆ. ಇಂಡಿಗೋ ವಿಮಾನದಲ್ಲಿ ನಡೆಯುತ್ತಿರುವ ವಾಗ್ವಾದಗಳು ಮತ್ತು ಕೆಲವೊಂದು ಸಮಯದಲ್ಲಿ ವರವಧುವೆ ಫ್ಲೈಟ್ ಕ್ಯಾನ್ಸಲ್ ಆಗಿ ವೆಡ್ಡಿಂಗ್ ರಿಸೆಪ್ಷನ್ ಅನ್ನು ಮಿಸ್ ಮಾಡಿಕೊಂಡು ವಿಡಿಯೋ ಕಾನ್ಫರೆನ್ಸ್ ಮೂಲಕ ರಿಸೆಪ್ಷನ್ ಆಚರಿಸಿಕೊಂಡ ಘಟನೆಯನ್ನು ಕೂಡ ಇಷ್ಟರವರೆಗೆ ಕೇಳಿರ್ತೀರಾ. ಆದರೆ ಯಾಕೆ ಹೀಗೆ ಆಗುತ್ತಿದೆ, ಏನಾಯಿತು ಈ ಇಂಡಿಗೋ ಸಂಸ್ಥೆ ವಿಮಾನಗಳಿಗೆ ಎಂದು ನಿಮಗೂ ಪ್ರಶ್ನೆ ಮೂಡಬಹುದು. ಇಂಡಿಗೋನ ಒಂದು ನಿರ್ಧಾರದಿಂದ 400-500 ಫ್ಲೈಟ್ಗಳು ಕ್ಯಾನ್ಸಲ್ ಆಗಿದೆ. ಪ್ರಯಾಣಿಕರು ನಿಲ್ದಾಣದಲ್ಲೇ ಒದ್ದಾಡುತ್ತಿದ್ದ ಘಟನೆಯೂ ನಡೆದಿದೆ. ಇದಕ್ಕೆಲ್ಲ ಕಾರಣ ಏನೆಂದು ನೋಡೋಣ. ಸರ್ಕಾರ ನವೆಂಬರ್ 1ರಿಂದ ಹೊಸ FDTL ನಿಯಮಗಳು ಜಾರಿಗೆ ತಂದಿದೆ. ಈ ನಿಯಮಗಳ ಪ್ರಕಾರ ವಿಮಾನದಲ್ಲಿ ಪ್ರಯಾಣ ಮಾಡುತ್ತಿರುವ ಸಿಬ್ಬಂದಿಗಳಿಗೆ ಕೆಲವೊಂದು ಮಿತಿಯನ್ನು ವಿಧಿಸಲಾಗಿದೆ. ಅಂದರೆ ಇಷ್ಟೇ ಕೆಲಸ ಮಾಡಬೇಕೆಂಬ ಮಿತಿ ನೀಡಿದೆ. ದಿನಕ್ಕೆ 8 ಗಂಟೆಗಳ ಕಾಲ ಕೆಲಸ ಮಾಡುವಂತೆ, ವಾರಕ್ಕೆ 35 ಗಂಟೆ, ತಿಂಗಳಿಗೆ 125 ಗಂಟೆ ಕೆಲಸ ಮಾಡಬೇಕು ಮತ್ತು 1 ವರ್ಷದಲ್ಲಿ 1000 ಗಂಟೆಗಳ ಹಾರಾಟವನ್ನು ಮಾತ್ರ ಮಾಡಬೇಕು ಎಂದು ಕೂಡ, ವಾರದಲ್ಲಿ 2 ಬಾರಿ ಮಾತ್ರ ರಾತ್ರಿ ಹೊತ್ತು ಫ್ಲೈಟ್ ಅನ್ನು ಒಬ್ಬ ಪೈಲಟ್ ಲ್ಯಾಂಡ್ ಮಾಡಬಹುದು ಎಂದು ನಿರ್ಧರಿಸಿದೆ. ಅಪಘಾತಗಳ ತಪ್ಪಿಸುವ ನಿಟ್ಟಿನಲ್ಲಿ ಹೊಸ ನಿಯಮಗಳನ್ನು ಸರ್ಕಾರ ಜಾರಿಗೆ ತಂದಿದೆ. ನವೆಂಬರ್ 1ರಿಂದ ಈ ನಿಯಮ ಜಾರಿಯಾಗಿದ್ದು, ಇದು ನೇರವಾಗಿ ಇಂಡಿಗೋ ಸಂಸ್ಥೆ ಮೇಲೆ ಎಫೆಕ್ಟ್ ಆಗಿದೆ. ಸೇಫ್ಟಿಗಾಗಿ ತಂದ ಈ ನಿಯಮ ಇಂಡಿಗೋ ಸಂಸ್ಥೆಗೆ ಮುಳುವಾಗಿದೆ. ಕಾರಣ, ಭಾರತದಲ್ಲಿ ಅತಿ ಹೆಚ್ಚು ಓಡಾಡುತ್ತಿರೋದೇ ಇಂಡಿಗೋ ವಿಮಾನಗಳು. 2300ಕ್ಕೂ ಹೆಚ್ಚು ವಿಮಾನಗಳು ಭಾರತದಲ್ಲಿ ಹಾರಾಟ ಮಾಡುತ್ತಿದೆ. ಹೀಗಾಗಿ ಇದು ನೇರವಾಗಿ ಇಂಡಿಗೋ ಸಂಸ್ಥೆ ಮೇಲೆ ಪರಿಣಾಮ ಬೀರಿದೆ. ಕಳೆದ 2 ವರ್ಷದಿಂದ ಇವರು ನೇಮಕಾತಿಯನ್ನು ಕೂಡ ಮಾಡಿಕೊಂಡಿರದ ಕಾರಣ ಸಿಬ್ಬಂದಿ ಕೊರತೆಯನ್ನು ಕೂಡ ಎದುರಿಸುತ್ತಿದ್ದಾರೆ. ಹೊಸ ನಿಯಮದಿಂದ ಇನ್ನೂ ಹೆಚ್ಚು ಸಿಬ್ಬಂದಿಗಳ ಕೊರತೆಯನ್ನು ಅನುಭವಿಸುತ್ತಿದ್ದರು. ಈಗ ಸದ್ಯದ ಪರಿಸ್ಥಿತಿಯಲ್ಲಿ DGCA ಇಂಡಿಗೋ ಎಕ್ಸ್ಪ್ಲನೇಷನ್ ಮತ್ತು ಮಿಟಿಗೇಷನ್ ಪ್ಲಾನ್ ಅರ್ಥೈಸಿಕೊಳ್ಳುತ್ತಿದೆ. ಪ್ರಯಾಣಿಕರು ಪದೇ ಪದೇ ಫ್ಲೈಟ್ ಸ್ಟೇಟಸ್ ಚೆಕ್ ಮಾಡುವುದು, ಏರ್ಪೋರ್ಟ್ಗೆ ತುಂಬ ಬೇಗ ಹೋಗೋದು, ಸ್ನ್ಯಾಕ್ಸ್ ಮತ್ತು ಮೆಡಿಸಿನ್ ಕ್ಯಾರಿ ಮಾಡೋದು ಹಾಗೂ ರೀಫಂಡೇಬಲ್ ಟಿಕೆಟ್ ಬುಕ್ ಮಾಡೋದು ಇದಕ್ಕೆ ಸದ್ಯದ ಮಾರ್ಗವಾಗಿದೆ. ಸಂಪೂರ್ಣ ಮರುಸ್ಥಾಪನೆಗೆ ಸಮಯ ತೆಗೆದುಕೊಳ್ಳಲಾಗುತ್ತಿದ್ದು, ನಿಖರ ದಿನಾಂಕ ಸಾಮಾನ್ಯ ಸ್ಥಿತಿಗೆ ತಲುಪಲು ಫೆಬ್ರವರಿ 10, 2026 ಎಂದು ಅಂದಾಜಿಸಿ ಟಾರ್ಗೆಟ್ ಇಟ್ಟಿದೆ ಎಂದು ವರದಿಯಾಗಿದೆ. ಹೀಗೆ ಅನೇಕ ವಿಚಾರಗಳ ನ್ಯೂಸ್ಗಳನ್ನು ನೋಡಲು ವಿಚಿತ್ರ ಪ್ರಪಂಚ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ.